ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ ಚಾನಲ್ 6ನೇ ತರಗತಿಯ 8ನೇ ಪಾಠ ಕರ್ನಾಟಕ ಏಕೀಕರಣ. ಕರ್ನಾಟಕ ಏಕೀಕರಣವನ್ನು ಪಾಠವನ್ನು ಬರೆದವರು ಒಂದು ಸಮಿತಿ ರಚನೆ ಮಾಡಿರೋದು. ಈ ಪಾಠವನ್ನು ಪ್ರವೇಶಕ್ಕೆ ಹೋಗೋಣ. ಸಮಿತಿ ಅಂದರೆ ಗುಂಪು ಅಂತ ಅರ್ಥ. ಪ್ರವೇಶ. ಕನ್ನಡ ನಾಡು ಕನ್ನಡಿಗರ ನಾಡು. ಕನ್ನಡ ನಾಡು ಏನು? ಕನ್ನಡಿಗರ ನಾಡು. ಅದು ಹರಿದು ಚಿಂದಿಯಾದ ಕಾಲ ಹೊಂದಿತ್ತು. ಅದು ಹರಿದು ಅಂದರೆ ಒಂದು ಪೇಪರ್ ತಗೊಂಡಾಗ ಅದು ಹೇಗೆ ಚೂರು ಚೂರಾಗಿ ಹರಿದೋಗಿತ್ತು ಆ ಥರ ನಮ್ಮ ಕನ್ನಡ ನಾಡು ಚೂರು ಚೂರಾಗಿ ಹರಿದಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ. ಆ ಥರ ಹರಿದಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ. ಕನ್ನಡಿಗರು ಚಳುವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟ ನಡೆಸಿದರು. ಕನ್ನಡಿಗರು ಏನು ಮಾಡಿದ್ರು? ಚಳುವಳಿ ಮೂಲಕ ನ್ಯಾಯ ಪಡೆಯೋದಕ್ಕೆ ಹೋರಾಟವನ್ನು ನಡೆಸಿದ್ರು. ಅಂದಿನ ಏಕೀಕರಣ ಚಳುವಳಿಯನ್ನು, ಅವತ್ತಿನ ಏಕೀಕರಣ ಅಂದರೆ ಒಟ್ಟಿಗೆ ಬಾಳುವುದು, ಏಕೀಕರಣ ಒಂದಾಗುವ ಚಳುವಳಿಯನ್ನು ಇಂದು ನಾವು ಸ್ಮರಿಸಿಕೊಳ್ಬೇಕು. ಅವತ್ತಿನ ನಡೆದ ಚಳುವಳಿಯನ್ನು ನಾವು ಇವತ್ತಿಗೂ ಸ್ಮರಿಸಿಕೊಳ್ಳಬೇಕು, ಅಂದರೆ ನೆನಪಿಸಿಕೊಳ್ಳಬೇಕು. ಕನ್ನಡ ನಾಡಿಗೆ ಇತರ ಭಾಷಿಕರಿಂದ ಪದೇ ಪದೇ ಆಘಾತ ಒದಗಿ ಬಂದಿರುವುದನ್ನು ಗಮನಿಸುತ್ತಾ ಬಂದಿದ್ದೇವೆ. ಅಂದರೆ ಕನ್ನಡ ನಾಡಿಗೆ ಇತರ ಭಾಷಿಕರು ಅಂದರೆ ಇವಾಗ ನಾವು ಮಾತಾಡೋದು ಕನ್ನಡ, ಸೊ ಬೇರೆಯವರು ಮಾತಾಡೋದು ಬೇರೆ ಭಾಷೆ, ಅವ್ರದ್ದೇ ಆದಂಥ ಒಂದು ಭಾಷೆ ಇರುತ್ತೆ. ಆ ಭಾಷೆಯಿಂದ ಪದೇ ಪದೇ ಕನ್ನಡದವ್ರಿಗೆ ಆಘಾತ ಒಂದು ಬರ್ತಾ ಇದೆ. ಅದನ್ನು ಗಮನಿಸ್ತಾ ನಾವು ಬಂದಿದ್ದೇವೆ ಸಹ. ಮಾತೃಭಾಷೆಗೆ ಅನ್ಯಾಯವಾದಾಗ ಒಕ್ಕಲಿನಿಂದ ಪ್ರತಿಭಟಿಸಬೇಕು. ಮಾತೃಭಾಷೆಗೆ ಏನಾಗಬೇಕು? ಅನ್ಯಾಯ ಆದಾಗ ಎಲ್ಲರೂ ಒಟ್ಟಾಗಿ ಪ್ರತಿಭಟಿಸಬೇಕು ಎಂಬುತ್ತಾ ಪ್ರಸ್ತುತ ಪಾಠದ ಆಶಯ. ಪ್ರತಿಭಟಿಸಬೇಕು ಅಂತ ಹೇಳೋದೇ ಈ ಪಾಠದ ಒಂದು ಆಶಯ ಆಗಿದೆ. ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ. ಮಕ್ಕಳೆಲ್ಲ ಏನು ಮಾಡಿದ್ರು? ತರಗತಿ ಕೋಣೆ ಅಂದರೆ ತರಗತಿಯ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡಿದ್ದಾರೆ. ರೇಡಿಯೋ ಸಿದ್ಧವಾಗಿದೆ. ರೇಡಿಯೋ ಏನಾಗಿದೆ? ಸಿದ್ಧ ಆಗಿದೆ. ಶಿಕ್ಷಕರು, ಮಕ್ಕಳೇ, ಇದೀಗ ರೇಡಿಯೋ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ಮಾತನಾಡುತ್ತಾರೆ ಅಂತ ಹೇಳ್ತಾರೆ. ಶಿಕ್ಷಕರು ಏನಂತ ಹೇಳ್ತಾರೆ? ಮಕ್ಕಳೇ, ಇದೀಗ ರೇಡಿಯೋದಲ್ಲಿ ನಮ್ಮ ನಾಡು, ಕನ್ನಡ ನಾಡು ಹೇಗೆ ಉದಯ ಆಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಯಾರೂ ಗಲಾಟೆ ಮಾಡಬಾರ್ದು. ಯಾರೂ ಏನು ಮಾಡಬಾರ್ದು? ಗಲಾಟೆಯನ್ನು ಮಾಡಬಾರ್ದು. ಸುಮ್ಮನಿದ್ದು ಆಲಿಸಿರಿ. ಸುಮ್ಮನಿದ್ದು ಆಲಿಸಿರಿ ಅಂದರೆ ಕೇಳಿಸ್ಕೊಳ್ಳಿ. ಬಳಿಕ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು. ಆಮೇಲೆ ಕೇಳಿಸ್ಕೊಂಡಾದಮೇಲೆ ನಿಮ್ಮ ಅನಿಸಿಕೆಗಳು ಅಂದರೆ ನಿಮಗೆ ಬಂದಂಥ ಏನು ನಿಮಗೆ ಬರುತ್ತೋ ಆ ಡೌಟ್ಸು ಅದೆಲ್ಲ ನೀವು ಹೇಳಬಹುದು ಎಂದು ರೇಡಿಯೋ ಕೀಲಿ ತಿರುಗಿಸಿದರು ಅಂತ ಹೇಳಿ, ರೇಡಿಯೋ ಕೀಲಿ ಅಂದರೆ ಈ ಬಟನ್ಸ್ ಇರುತ್ತಲ್ಲ, ಆ ಬಟನ್ನ ತಿರುಗಿಸ್ತಾರೆ. ಸರಿಯಾದ ಸಮಯಕ್ಕೆ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಅಂತ ಹೇಳುತ್ತೆ. ರೇಡಿಯೋ ಹೇಳ್ತದೆ ಸರಿಯಾದ ಸಮಯಕ್ಕೆ ಏನಂತ ಹೇಳುತ್ತೆ? ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತನ್ನ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದಾರೆ. ಆಲಿಸಿರಿ ಎಂಬ ನುಡಿ ಹರಿದು ಬಂತು. ಮಕ್ಕಳ ಕಾರ್ಯಕ್ರಮ ಅಂತ ರೇಡಿಯೋ ಹೇಳ್ತಲ್ವಾ, ಆಗ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ಏನು ತಮ್ಮ ಅನುಭವಗಳನ್ನು, ಅಲ್ಲಿ ಚಳುವಳಿಯಲ್ಲಿ ಆಗಿದ್ದ ಅನುಭವಗಳನ್ನು ನಿಮ್ಮ ಮುಂದೆ ಹೇಳ್ತಾರೆ. ಆಲಿಸಿರಿ, ಕೇಳಿಸ್ಕೊಳ್ಳಿ ಅಂತ ಒಂದು ನುಡಿ ಅಂದರೆ ಒಂದು ಮಾತು ಬಂತು. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು ಬಹಳ ಕುತೂಹಲ ಭರಿತರಾಗಿದ್ದೀರಿ ಅಲ್ಲವೇ ಅಂತ ಕೇಳ್ತಾರೆ ಆ ರೇಡಿಯೋದಲ್ಲಿ. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು, ಕೇಳಿಸ್ಕೊಳ್ಳೋದಕ್ಕೆ ಬಹಳ ಕುತೂಹಲ ಭರಿತರಾಗಿದ್ರಿ, ಅಂದರೆ ತುಂಬ ಕಾತುರದಿಂದ ನೀವು ಕಾಯ್ತಾ ಇದ್ದೀರಲ್ವಾ ಅಲ್ವೇ ಅಂತ ಕೇಳ್ತಾರೆ. ನಮ್ಮ ಕರ್ನಾಟಕದ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮೆಲ್ಲರದಾಗಿತ್ತು. ಏನು? ನಮ್ಮ ಕರ್ನಾಟಕದ ಕನ್ನಡ ಮಾತಾಡುವಂತಹ ಜನರೆಲ್ಲ ಏನು ಮಾಡಬೇಕು? ಒಟ್ಟಿಗೆ ಒಂದೇ ಪ್ರದೇಶಕ್ಕೆ ಸೇರಬೇಕು ಎಂಬುದು ನಮ್ಮೆಲ್ಲರದಾಗಿತ್ತು. ಆ ಇಚ್ಛೆ ಆಗಿತ್ತು. ಇದು ನಮ್ಮದೇ ನೆಲ ಎಂದು ಹೇಳಿಕೊಳ್ಳಲು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ. ಏನು? ಇದು ನಮ್ಮದೇ ನೆಲ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ಕನ್ನಡಿಗರಿಗೂ ಆ ಅವಕಾಶ ಇರಲಿಲ್ಲ. ಕಾರಣವೇನೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡ ಪ್ರದೇಶಗಳೆಲ್ಲ ಮುಂಬೈ, ಮದ್ರಾಸ್, ಕೊಡಗು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು. ಏನು?
ಅದಕ್ಕೆ ಕಾರಣ ಆ ಕನ್ನಡಿಗರ ಅವಕಾಶ ಇರಲಿಲ್ಲ. ಯಾಕೆ ಅಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಅಂದರೆ ಆ ಮೈಸೂರು ಸಂಸ್ಥಾನ ಒಂದನ್ನು ಬಿಟ್ಟು ಉಳಿದ ಕನ್ನಡ ಪ್ರದೇಶಗಳೆಲ್ಲ ಏನು ಮುಂಬಯಿ, ಮದ್ರಾಸು, ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು. ಆಗ ಬ್ರಿಟಿಷರ ಆಡಳಿತವಿತ್ತು. ಆವಾಗೇನಿತ್ತು, ಬ್ರಿಟಿಷರ ಆಡಳಿತ ಮಾಡ್ತಾಯಿದ್ರು. ಅವರ ಆಡಳಿತದಲ್ಲಿ ನಮಗೆ ಒಟ್ಟಾಗಲು ಅವಕಾಶ ಇರಲಿಲ್ಲ. ಅವರ ಆಡಳಿತದಲ್ಲಿ ಏನಾಯಿತು, ನಮಗೆ ಒಟ್ಟಾಗಿ ಇರೋ ಅವಕಾಶನೇ ಇರ್ತಾ ಇರಲಿಲ್ಲ. ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು. ನಮ್ಮ ಕನ್ನಡಿಗರು ನಮ್ಮ ದೇಶದಲ್ಲೇನೋ ಪರಕೀಯ ಜನರಂತೆ ಅಂದರೆ ಬೇರೆ ಜನರಂತೆ ಜೀವನ ನಡೆಸುವಂತಹ ಸಹನೆ ಇಲ್ಲದಂಥ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ನಮಗೆ. ಮಕ್ಕಳೇ, ನಮ್ಮ ಕರ್ನಾಟಕ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿದೆ. ನಮ್ಮ ಕರ್ನಾಟಕ ಏನು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಲವು ಸಾಮ್ರಾಜ್ಯಗಳ ಆಳ್ವಿಕೆಯ ಅನಂತರ ಕನ್ನಡದ ಅಸ್ತಿತ್ವ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಹಲವು ಸಾಮ್ರಾಜ್ಯಗಳ ಆಳ್ವಿಕೆ ಅನಂತರ ಆಮೇಲೆ ಏನಾಗಿತ್ತು, ಕನ್ನಡ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆ ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟ ನಡೆಸಿದ್ರು. ನಮಗೆ ಸಮಗ್ರ ಅಂದರೆ ದೊಡ್ಡದಾಗಿರುವಂತಹ ಕನ್ನಡಕ್ಕಾಗಿ ಮಹನೀಯರು ಏನು ಮಾಡಿದ್ರು, ಹೋರಾಟವನ್ನು ನಡೆಸಿದ್ರು. ಇಂತಹರಲ್ಲಿ ದೇಶಪಾಂಡೆ ಅಂದರೆ ರೊದ್ದ ಶ್ರೀನಿವಾಸ್ ರಾವ್, ಆಲೂರು ವೆಂಕಟರಾಯ, ಡೆಪ್ಯೂಟಿ ಚೆನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು. ಇಂಥವರಲ್ಲಿ ಹೋರಾಟ ನಡೆಸಿದವರು ಯಾರು ಅಂದರೆ ದೇಶಪಾಂಡೆ, ರೊದ್ದ ಶ್ರೀನಿವಾಸ್ ರಾವ್, ಆಲೂರು ವೆಂಕಟರಾಯ, ಡೆಪ್ಯೂಟಿ ಚೆನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು ಹೋರಾಟವನ್ನು ನಡೆಸ್ತಾರೆ. ಮಕ್ಕಳೇ, ಈ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆಯ ಬಗ್ಗೆ ಹೇಳುತ್ತೇನೆ. ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಮತ್ತು ಕನ್ನಡವನ್ನು ಒಟ್ಟು ಮಾಡೋದಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದ ಘಟನೆ ಅಂದರೆ ಈಗ ನಾನು ನಿಮಗೆ ಹೇಳ್ತೇನೆ, ಕೇಳಿ ಅಂತ ಹೇಳ್ತಾರೆ. ಬ್ರಿಟಿಷರು ಒಡೆದು ಆಳುವ ನೀತಿ, ಅದರಂತೆಯೇ 1905 ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಬ್ರಿಟಿಷರದು ಒಡೆದು ಆಳುವ ನೀತಿ ಅದರಂತೆ ಅವರೇನು ಮಾಡಿದ್ರು, 1905ರಲ್ಲಿ ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಅಂದರೆ ವಿಭಜನೆ ಮಾಡೋದೇ ಅವರ ಒಡೆದು ಆಳುವ ನೀತಿ, ಅಂದರೆ ಸಾಮ್ರಾಜ್ಯಗಳನ್ನು ಒಡೆಯೋದು, ಅದನ್ನು ಆಳ್ವಿಕೆ ಮಾಡೋದೇ ಅವರ ಒಡೆದು ಆಳುವ ನೀತಿ ಮುಂದಾಯಿತು. ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದ್ರು. ಆ ಬಂಗಾಳ ರಾಜ್ಯವನ್ನು ವಿಭಜನೆಗೆ ಹೋದಾಗ ಬಂಗಾಳಿಗರು ಒಂದು ಹೆಸರನ್ನು ಇಟ್ಕೊಂಡ್ರು, ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ಕೂಡ ಅವರು ನಡೆಸಿದ್ರು. ಇದಕ್ಕೆ ಮಣಿದ ಸರ್ಕಾರ, ಅದಕ್ಕೆ ಒಪ್ಕೊಂಡ ಸರ್ಕಾರ 1911ರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು. ಏನಾಯಿತು, ಅದಕ್ಕೆ ಆ ಪ್ರತಿಭಟನೆಗೆ ಒಪ್ಕೊಂಡ ಸರ್ಕಾರ 1911ರಲ್ಲಿ ಏನು ಮಾಡ್ತು, ಪುನಃ ಬಂಗಾಳವನ್ನು ಒಂದು ಮಾಡ್ತು, ಒಟ್ಟಿಗೆ ಮಾಡ್ತು. ನೋಡಿ ಮಕ್ಕಳೇ, ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದ್ರು. ಈ ಘಟನೆಯಿಂದ ಏನಾಯಿತು ಅಂದರೆ ಈ ಘಟನೆಯಿಂದ ಎಲ್ಲ ತಿಳ್ಕೊಂಡ ಕನ್ನಡಿಗರು ಏನು ಮಾಡಿದ್ರು, ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದ್ರು. ಅಂದರೆ ಕನ್ನಡವನ್ನು ಕಟ್ಟೋದಕ್ಕೆ ಕನ್ನಡಿಗರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಇದಕ್ಕಾಗಿ ಕಾರ್ಯಪ್ರವೃತ್ತರಾದ ದೇಶಪಾಂಡೆ ಹಾಗೂ ಸಮಾನ ಮನಸ್ಕ ಕನ್ನಡಿಗರು ಧಾರವಾಡದಲ್ಲಿ 27/7/1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದ್ರು. ಏನು ಮಾಡಿದ್ರು, ಇದಕ್ಕೆ ಕಾರ್ಯಪ್ರವೃತ್ತರಾದ ಯಾರು, ದೇಶಪಾಂಡೆ ಹಾಗೂ ಸಮಾನ ಮನಸ್ಕ ಕನ್ನಡಿಗರು, ಅವ್ರಿಗೆ ಸಮಾನವಾದ ಮನಸ್ಸಿನ ಕನ್ನಡಿಗರು ಏನು ಮಾಡಿದ್ರು, ಧಾರವಾಡದಲ್ಲಿ 27/7/1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದ್ರು.
ಈ ಸಂಘವು ಕನ್ನಡದಲ್ಲಿ ಶಿಕ್ಷಣ, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ 1896ರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸ್ತು. ಏನು ಮಾಡ್ತು ಈ ಸಂಘವ ಏನು ಮಾಡ್ತು, ಕನ್ನಡದಲ್ಲಿ ಶಿಕ್ಷಣವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳನ್ನು ರಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. 1896ರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆ, ಮಾಸ ಅಂದರೆ ತಿಂಗಳ ಪತ್ರಿಕೆ ಅಂದರೆ ಈಗ ನ್ಯೂಸ್ ಪೇಪರ್ ಆರಂಭಿಸಿದ್ರು. ಇದು ಕನ್ನಡಿಗರೆಲ್ಲ ಒಂದಾಗಲು ಪ್ರೇರಣೆ ನೀಡಿತು. ಇದು ಏನು ಮಾಡ್ತು, ಕನ್ನಡಿಗರೆಲ್ಲ ಒಟ್ಟಿಗೆ ಆಗೋದಕ್ಕೆ ಪ್ರೇರಣೆಯನ್ನು ಕೊಡ್ತು. ಇದೇ ಸಮಯದಲ್ಲಿ ಆಲೂರು ವೆಂಕಟರಾಯರು, ಗದ್ದಿಗೆಯ ಹೊನ್ನಾಪುರ ಮಠ, ಕಡಪ ರಾಘವೇಂದ್ರ ರಾಯ ಮುಂತಾದವರು ಸೇರಿಕೊಂಡು 1916ರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕಟ್ಟಿದ್ರು. ಅದೇ ಸಮಯದಲ್ಲಿ ಏನು ಮಾಡಿದ್ರು, ಆಲೂರು ವೆಂಕಟರಾಯರು ಮತ್ತು ಗದ್ದಿಗೆಯ ಹೊನ್ನಾಪುರ ಮಠ, ಕಡಪ ರಾಘವೇಂದ್ರ ರಾಯ ಮುಂತಾದವರು ಸೇರಿಕೊಂಡು ಏನು ಮಾಡಿದ್ರು, 1916ರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು. ಇದಕ್ಕೆ ರಾಜಕೀಯ ಬೆಂಬಲವೂ ಇತ್ತು. ರಾಜಕೀಯ ಬೆಂಬಲ ಕೂಡ ಇತ್ತು. ಆ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳುವಳಿ ನಡೆಯುತ್ತಿತ್ತು. ಆ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಏನು ಮಾಡಿದ್ರು, ಬಿರುಸಿನ ಚಳುವಳಿ ಅಂದರೆ ಇಕ್ಕಟ್ಟಿನ ಚಳುವಳಿಯನ್ನು ನಡೆಸ್ತಾ ಇದ್ರು. ಅದರ ನಡುವೆಯೂ ನಮ್ಮ ಕರ್ನಾಟಕ ಏಕೀಕರಣದ ಚಳುವಳಿಯು ಕಾವು ಪಡೆದಿತ್ತು. ಅದರ ನಡುವೆ ಏನಾಗಿತ್ತು, ನಮ್ಮ ಕರ್ನಾಟಕ ಏಕೀಕರಣ ಮಾಡೋದಕ್ಕೆ ಚಳುವಳಿ ಕೂಡ ಕಾವು ಪಡೆದಿತ್ತು. ಕಾವು ಅಂದರೆ ಬಿಸಿ ಅಂದರೆ. ಈ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಈ ಹೋರಾಟದಲ್ಲಿ ಅವರು ಕೂಡ ಇವಾಗ ರೇಡಿಯೋ ಕಾರ್ಯಕ್ರಮ ನಡೆಸ್ತಿದ್ದಾರಲ್ವ, ಸೊ ಅವರು ಕೂಡ ಪಾಲ್ಗೊಂಡಿದ್ರಂತೆ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಅರ್ಧ ಪಾಠವನ್ನು ನಾನು ಮುಂದುವರಿಸ್ತೀನಿ. ನಿಮಗೆ ಈ ಪಾಠ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ.